ಅದಕ್ಕೆ ಇವ್ರು ಕೊಡ್ತಾರೆ ಎಷ್ಟು ಒಂದು 40,000 ಕೊಡ್ತಾರೆ. ಉಳಿದು ಏನು ಮಾಡಬೇಕು? 2 ಬಡ್ಡಿ, 3 ಬಡ್ಡಿ, 4 ಬಡ್ಡಿ, 5 ಬಡ್ಡಿ, 10 ಬಡ್ಡಿ. ಈ ಬಡ್ಡಿ ವ್ಯವಹಾರ, ಚಕ್ರ ವ್ಯವಹಾರ ಐತಿಲ್ಲ, ಚಕ್ರ ಬಡ್ಡಿ ವ್ಯವಹಾರಗಳಿದ್ದಾವೆ. ಈವನ್ ಕೋಆಪರೇಟಿವ್ ಒಳಗೆ ಸಹಕಾರ ಸಂಘದ ಬಡ್ಡಿಗಳು ಚಕ್ರ ಬಡ್ಡಿ ಹಚ್ಚುವಂಥ ಇವತ್ತು ದಾಖಲೆಗಳನ್ನು ಸಹಿತ ನಾವು ನೋಡ್ಬೋದಾಗ್ಯದ. ನಿಮ್ಮ ದಂಡದ ಬಡ್ಡಿ ಹಾಕ್ತೀವಿ ನೋಡ್ರಿ, ಆ ಬಡ್ಡಿ ಹಾಕ್ತೀವಿ ನೋಡ್ರಿ, ನಮ್ಗೆ ನೋಟಿಸ್ ಕೊಡ್ತಾ ಇರ್ತಾರೆ. ಅದನ್ನು ಹೇಳೋ ಉದ್ದೇಶ ಏನಪ್ಪ ಇಲ್ಲೆಲ್ಲ ಅಂತಂದ್ರೆ, ಇಲ್ಲೇನು ಈ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ, ಸಾಲ ಕೊಟ್ಟು ಈ ರೀತಿ ನಮಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ರಪ್ಪ ಅಂದ್ರೆ ಇಲ್ಲ, 10 ಲಕ್ಷ ರೂಪಾಯಿ ಭೂಮಿ ಇಟ್ಕೋತಾರೆ. ನಿಮಗೆ 10 ಮಿನಿಮಮ್ ಹೇಳ್ತಾ ಇದ್ದೀನಿ 10 ಅಂತೇಳಿ, ಅದು ಆ್ಯಕ್ಚುಲಿ 50 ಲಕ್ಷ ಒಂದು ನೀರಾವರಿ ಭೂಮಿಗಳು ಕೊಡ್ತಾರೆ. ಅಷ್ಟೇ 40,000 ಕೊಡ್ತಾರೆ, ಬೇಡ 50,000 ಕೊಡ್ತಾರೆ. ಇದು ನಾವು ತೊಗೊಂಡು ನಮ್ಮ ನೆಮ್ಮದಿ ಇರೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಹೊರಗೆಲ್ಲ ಸಾಲ ತರ್ತೀವಿ. ಕಡ್ನ ಕಟ್ಟ ಅಂತೀವಿ ನಾವು. ಭಾಳ ಅದ್ಭುತವಾದ ಶಬ್ದ ಅದು, ಕಡ್ನ ಕಟ್ಟ ರೀ. ಕಡ್ನಕ್ಕೆ ಬೇಕಾಗಿರ್ತೈತಿ. ಒಂದು ಎಷ್ಟು ತೊಗೊಳ್ರಿ, ಕೊಡ್ರಪ್ಪ, ಒಂದು 10,000 20,000 ಕೊಡ್ರಿ. ಅದು 3 ಬಡ್ಡಿ, 5 ಬಡ್ಡಿ, 10 ಬಡ್ಡಿ ತಂದು ಮತ್ತು ನಾವು ಲಾಭ ಮಾಡ್ಕೊಂಡು ಎಲ್ಲಿ ಮಾಡ್ಕೊಳ್ಳೋ ಸಾಧ್ಯತೆ ರೈತರು. ಅದಕ್ಕಿರೋ ಮಾರ್ಗ ಒಂದೇ ಏನಪ್ಪ ಅಂದ್ರೆ, ರೈತರು ಒಗ್ಗಟ್ಟಾಗಬೇಕು, ತಮ್ಮ ಬಗ್ಗೆ ತಮ್ಮ ಸರ್ಕಾರಗಳು ತರಬೇಕು. ಅಲ್ಲಿವರೆಗೆ ಪರಿವರ್ತನೆ ಸಾಧ್ಯನೇ ಇಲ್ಲ. ನೀವು ಬೇಕಾದ ಮಾಡ್ರಪ್ಪ. ಇವರೆಲ್ಲ ಏನು ಇವತ್ತು ಶುಗರ್ ಫ್ಯಾಕ್ಟ್ರಿ ಹೋಗ್ಕೊತಂಥ ಮಾಲೀಕರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಮುಗಿದೊಂದಾಗಿರ್ಬೋದು, ಸಹಕಾರ ಸಂಘದ ಹೆಸರಿನಲ್ಲೇ ದಂಧೆ ಮಾಡೋಂಥವ್ರಾಗಿರ್ಬೋದು. ಅವರು ದಂಧೆ ಮಾಡ್ತಾ ಇರ್ತಾರೆ, ಕೂತ್ಕೊಂಡು ಬಡ್ಡಿ ಆಡ್ತಿರ್ತಾರೆ, ಏನೆಲ್ಲ ಮಾಡ್ತಿರ್ತಾರೆ. ಬಡ್ಡಿ ಆಡೋ ದಂಧೆನ ಅದು. ಕೋಆಪರೇಟಿವ್ ಮೂವ್ಮೆಂಟ್ದಾಗ ಬ್ಯಾಂಕ್ ತೆಗೆದಪ್ಪ, ಅದು ಬಡ್ಡಿ ಆಡೋದಂದೆಪ್ಪ. ಅದ್ರಾಗ ಏನು ಮಾಡಿದ್ರು, ಕೆಲವೊಂದು ಏನು ಮಾಡ್ತಾರೆ ಜನ, ಒಮ್ಮೆ ಜನ ದುಡ್ಡು ಕುಡಿಸ್ಕೊಂಡು ರೊಕ್ಕ ಇಟ್ಕೊಂಡು ಹೋಗಿಬಿಡ್ತಾರೆ ದೇವಾಳಿ ನಡಿ. ಇನ್ನು ಕೆಲವೊಬ್ಬರು ಅದನ್ನು ವ್ಯವಸ್ಥೆಯಾಗಿ ಇಟ್ಕೊಂಡು ಬಡ್ಡಿ ಚೆಂದ ಇಟ್ಕೊಂಡು ಚಕ್ರ ಬಡ್ಡಿ, ಆ ಬಡ್ಡಿ ಬಡ್ಡಿ ಹಾಕಿ ಅಲ್ಲಿ ಸಾಲ ತೊಗೊಂಡವ್ರು ಮುರಿದು ಮುದ್ದಿ ಮಾಡ್ತಾ ಇರ್ತಾರೆ. ಇವೆಲ್ಲ ರೀತಿಯಂಥ ವರ್ಗಗಳು, ಇನ್ನೂ ಅನೇಕ ವರ್ಗಗಳು ಬರ್ತಾ ಇರ್ತಾವೆ ಅಭ್ಯಾಸ ಮಾಡಿದಂಗೆ. ಅದಕ್ಕಾಗಿ ರೈತರು ಇಂಥವೆಲ್ಲ ವ್ಯವಸ್ಥೆ ಹೋಗಿ ನಡೆಸಬೇಕಾಗಿತ್ತು. ಅವ್ರಿಗೆ ಒಂದಾಗಬೇಕು. ಇದು ಒಂದಾಗೋ ಜೊತೆಗೆ ಸರ್ಕಾರ ಅಧಿಕಾರವನ್ನು ನಿಮಗೆ ಆಗಿ ಹೋಗ್ಬೇಕು. ನೀವು ಅದು ಬರಬೇಕಾದ್ರೆ ಹೆಂಗಪ್ಪ, ನೀವೆಲ್ಲ ಒಂದಾಗಬೇಕು. ನಾನಾ ನಾಯಕ, ನಾನಾ ಮುಖ್ಯಮಂತ್ರಿ, ನಾನಾ ಎಲ್ಲ ಅಂತ ಹೋಗಿಬಿಟ್ರೆ ಬಾಬಾಗಳು